ಕೆಲವೊಂದು ಕ್ಯಾನ್ಸರ್ಗಳು ಇನ್ಫೆಕ್ಷನ್ಸ್ ಗಳಿಂದ ಬರುತ್ತೆ. ಫಾರ್ ಎಕ್ಸಾಂಪಲ್, ಫಿಮೇಲ್ಸ್ ಅಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಂತ ಏನ್ ಹೇಳ್ತೀವಿ, ಇದು HPV ವೈರಸ್ ಇನ್ಫೆಕ್ಷನ್ ಇಂದ ಬರೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಇದನ್ನ ತಡೆಗಟ್ಟಕ್ಕೆ HPV ವ್ಯಾಕ್ಸಿನ್ ಅನ್ನ ಪ್ರತಿಯೊಬ್ಬರು ಫಿಮೇಲ್ ತಪ್ಪದೇನೆ ಹಾಕ್ಸ್ಕೋಬೇಕು. ಹಾಗೇನೆ ಲಿವರ್ ಕ್ಯಾನ್ಸರ್, ಇದಕ್ಕೆ ಹೆಪಟೈಟಿಸ್ ಬಿ ಹಾಗೂ ಹೆಪಟೈಟಿಸ್ ಸಿ ವೈರಲ್ ಇನ್ಫೆಕ್ಷನ್ ಗಳು ಕಾರಣ ಆಗಿರಬಹುದು. ಹೆಪಟೈಟಿಸ್ ಬಿ ಅನ್ನ ತಡೆಗಟ್ಟಲು ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಹಾಗೇನೆ ಹೆಪಟೈಟಿಸ್ ಸಿ ಅದನ್ನ ರೈಟ್ ಟೈಮ್ ಅಲ್ಲಿ ನಾವು ಟೆಸ್ಟ್ ಮಾಡಿ ಐಡೆಂಟಿಫೈ ಮಾಡಿದ್ರೆ ಅದಕ್ಕೆ ಕಂಪ್ಲೀಟ್ ಆಗಿ ಟ್ರೀಟ್ ಮಾಡುವಂತ ಟ್ರೀಟ್ಮೆಂಟ್ ಕೂಡ ಅವೈಲೇಬಲ್ ಇದೆ. ಹಾಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಸ್ಟಮಕ್ ಕ್ಯಾನ್ಸರ್ಸ್ ಗಳಿಗೆ H ಪೈಲೋರಿ ಅಂತ ಒಂದು ಇನ್ಫೆಕ್ಷನ್ ಕಾರಣ ಆಗಬಹುದು. ಇದೇ ನಮಗೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಈ ಪೆಪ್ಟಿಕ್ ಅಲ್ಸರ್ ಡಿಸೀಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಅಸಿಡಿಟಿ ತೊಂದರೆ. ಇಂಥವರು ಆದಷ್ಟು ಬೇಗ ನಿಮ್ಮ ಹತ್ತಿರದ ಡಾಕ್ಟರ್ಸ್ ಅವರ ಸಲಹೆ ಪ್ರಕಾರ ಎಂಡೋಸ್ಕೋಪಿ ಏನಾದರೂ ನೆಸೆಸಿಟಿ ಇದ್ರೆ ಮಾಡಿಸ್ಕೊಂಡು ಈ H ಪೈಲೋರಿಯನ್ನ ಐಡೆಂಟಿಫೈ ಮಾಡಿಬಿಟ್ಟು ಇದರ ಟ್ರೀಟ್ಮೆಂಟ್ ತಗೊಂಡ್ರೆ ಸ್ಟಮಕ್ ಕ್ಯಾನ್ಸರ್ಸ್ ಅನ್ನ ನಾವು ಪ್ರಿವೆಂಟ್ ಮಾಡಬಹುದು. ಕ್ಯಾನ್ಸರ್ ನ ನಂಬರ್ ಜಾಸ್ತಿ ಆಗ್ತಿರೋ ಈ ದಿನಗಳಲ್ಲಿ ರೈಟ್ ಟೈಮ್ ಅಲ್ಲಿ ಅದರ ಟೆಸ್ಟ್ ಮಾಡಿಸೋದಾಗ್ಲಿ, ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳೋದಾಗ್ಲಿ, ಹಾಗೇನೆ ಅವೈಲೇಬಲ್ ಇರೋ ಟ್ರೀಟ್ಮೆಂಟ್ ನ ಡಾಕ್ಟರ್ ಸಲಹೆ ಪ್ರಕಾರ ತಗೊಳ್ಳೋದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು.